ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ವೀಟ್ ಪೊಟ್ಯಾಟೊ ಗೆಣಸಿಂದ ಒಂದು ರೆಸಿಪಿ ತೋರಿಸ್ತಾ ಇದ್ದೀನಿ. ಮೊದಲು ಗೆಣಸನ್ನೆಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಇದನ್ನು ಒಲೆಯಲ್ಲಿ ಸುಟ್ಕೊಳ್ತಾ ಇದ್ದೀನಿ. ಈ ಸ್ವೀಟ್ ಪೊಟ್ಯಾಟೊನ ಈ ಥರ ಬೆಂಕಿಯಲ್ಲಿ ಸರಿಯಾಗಿ ಸುಟ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಗೆಣಸನ್ನು ಒಲೆ ಮೇಲೆ ಸುಟ್ಕೊಂಡು ಇದ್ರ ಮೇಲಿನ ಸಿಪ್ಪೆ ತೆಗೆದು ಈಗ ಇದನ್ನು ಹೆರೆದು ಇದರಲ್ಲಿ ಮಸಾಲ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ನಾನು ಗೆಣಸನ್ನು ಹೆರೆದಿಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ಮತ್ತು ಶುಂಠಿ, ಪನ್ನೀರ್ ಮತ್ತು ಚೀಸ್ ಇದನ್ನು ಕೂಡ ಹೆರೆದಿಟ್ಕೊಂಡಿದ್ದೀನಿ. ಇದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ, ಸ್ವಲ್ಪ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಪೌಡರ್ ಇದನ್ನು ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಚ ಪುಡಿ ಕಲರ್ಗೋಸ್ಕರ, ಖಾರ ನೀವು ನೋಡಿ ಹಾಕೊಳ್ಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಕಡಿಮೆ ಆದರೆ ನೋಡಿ ಹಾಕೊಳ್ಬೋದು. ಮತ್ತು ನಾನಿಲ್ಲಿ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಕಾರ್ನ್ಫ್ಲವರ್ ಕೂಡ ಬಳಸ್ಬೋದು. ಮತ್ತು ಸ್ವಲ್ಪ ಜೀರಾ ಪೌಡರ್, ಸ್ವಲ್ಪ ಸಾಸ್ ಹಾಕ್ತಾ ಇದ್ದೀನಿ. ಇವನ್ನೆಲ್ಲ ಹಾಕೊಂಡು ನಾನು ಸರಿಯಾಗಿ ಕಲಿಸ್ಕೊತೀನಿ. ಈಗ ಒಂದು ಅರ್ಧ ಲಿಂಬೆ ಹೋಳು ರಸ ಹಾಕ್ತಾ ಇದ್ದೀನಿ. ಈಗ ಸರಿಯಾಗಿ ಕಲಿಸ್ಕೊತಾ ಇದ್ದೀನಿ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ. ಇವ್ರು ನಾನು ತಿಕ್ಕಿ ಥರ ಮಾಡ್ಕೊಂಡಿದ್ದೀನಿ. ಈಗ ಶಾಲು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಸರಿಯಾಗಿ ರೋಸ್ಟ್ ಆಗಿ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಈಗ ಇದೇ ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ನಾನು ಟಿಕ್ಕಿ ಅಂತೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬ್ರೆಡ್ ಅನ್ನ ಈ ತರ ರೌಂಡ್ ಮಾಡಿಕೊಂಡು ಅದರಲ್ಲಿ ಸ್ವಲ್ಪ ರೋಸ್ಟ್ ಆಗಿ ಮಾಡ್ಕೋತಾ ಇದ್ದೀನಿ. ಇದನ್ನ ನಾವು ಟಿಕ್ಕಿ ತರನು ತಿನ್ಬೋದು ಮತ್ತು ನಾನು ಬ್ರೆಡ್ ನಲ್ಲಿ ಈ ತರ ಮಾಡಿ ಇದನ್ನ ಬರ್ಗರ್ ತರನು ಕೂಡ ನಾವು ಮಕ್ಕಳಿಗೆ ಕೊಡಬಹುದು. ಈಗ ಗೆಣಸಿನಿಂದ ಮಾಡಿರೋ ಸ್ನಾಕ್ಸ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ.